ವಾಕ್ಯಗಳನ್ನು ಓದಿಕೊಳ್ಳುವರಾಗಿರೋಣ. Psalms chapter 68 verse 1 to 4. ಕೀರ್ತನೆ 68ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಹೊಗೆಯು ಗಾಳಿಯಿಂದ ಹೇಗೋ ಹಾಗೆ ಅವರು ಆತನಿಂದ ಹಾರಿ ಹೋಗುವರು. ಬೆಂಕಿಯ ಮುಂದೆ ಮೇಣವು ಕರಗಿ ಲಯವಾಗಿ ಹೋಗುವಂತೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು. ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು, ಉಲ್ಲಾಸಿಸುವರು, ಆನಂದ ಧ್ವನಿ ಮಾಡುವರು. ನಾವು ಎಲ್ಲರೂ ಎದ್ದೇಳೋಣ. 4ನೇ ವಾಕ್ಯ ಎಲ್ಲರೂ ಎದ್ದು ನಿಂತು ನಾವು ಓದಿಕೊಳ್ಳುವರಾಗಿರೋಣ. 4ನೇ ವಾಕ್ಯದಲ್ಲಿ ನಾವು ನಾನು ಹೇಳ್ಕೊಡ್ತೀನಿ, ಅವಾಗ ದೇವರಿಗೆ ಗಾನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ. ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವಾತನಿಗೆ ರಾಜಮಾರ್ಗವನ್ನು ಸಿದ್ಧ ಮಾಡಿರಿ. ಆತನ ನಾಮಧೇಯ ಯಾವುವು, ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ. ದೇವರಿಗೆ ಮಹಿಮೆ ಅಂತಾರೆ. ಕುಳಿತುಕೊಳ್ಳೋಣ, ಮತ್ತೆ ಕುಳಿತುಕೊಳ್ಳೋಣ ನಾವೆಲ್ಲರೂ. ದೇವರ ದಿನ ತನ್ನ ವಾಕ್ಯದ ಮುಖಾಂತರವಾಗಿ ಆತನ ದಿನ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಕೀರ್ತನೆ 68ನೇ 1ನೇ ವಾಕ್ಯದಲ್ಲಿ ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವಂತ ಒಂದು ದೊಡ್ಡ ಅದ್ಭುತವನ್ನ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ತನ್ನ ಜನರಾದ ಇಸ್ರಾಯೇಲ್ರನ್ನ ತನ್ನ ಜನರಾಗಿ ಆತನ ಹಳೆಯ ಒಡಂಬಡಿಕೆಯಲ್ಲಿ 2000 ವರ್ಷಗಳ ಹಿಂದೆ ಆತನ ಮಾಡಿಕೊಂಡಿರ್ತಾನೆ. ಅವ್ರಿಗೆ ವಿರುದ್ಧವಾಗಿ ಅನೇಕ ಫಿಲಿಷ್ಟಿಯರು, ಅಮಾಲೇಕ್ಯರಿಂದಾಗಿ ಅನೇಕ ವೈರಿ ದೇಶಗಳು, ವೈರಿ ರಾಜರು, ವೈರಿ ಜನಗಳು ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿದ್ರು. ಅವರು ಇಸ್ರಾಯೇಲ್ ಜನರನ್ನ ಒಬ್ಬರನ್ನೂ ಕೂಡ ಉಳಿಸಬಾರ್ದು, ಎಲ್ಲರನ್ನೂ ಸಾಯಿಸ್ಬಿಡ್ಬೇಕೆಂಬುದಾಗೆ ಅವ್ರು ಯಾವಾಗಲೂ ಮನಸ್ಸು ಹಾಕ್ತಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಅಂತ ಸಮಯದಲ್ಲಿ ಆದ್ರೆ ಇಸ್ರಾಯೇಲ್ ಜನರ ಪರವಾಗಿ ಯಾರಿದ್ದಾನೆ ಅಂತ ನಾವು ನೋಡುವಾಗ ದೇವರಿದ್ದನು. ಹಲ್ಲೆಲೂಯಾ. ಆದ್ರಿಂದ ಇಸ್ರಾಯೇಲ್ ಜನರ ಪರವಾಗಿ ದೇವರು ಎದ್ದು ಹೊರಡುವಾಗ ಆತನಿಗೆ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಎದ್ದು ಬಂದಂತ ಎಲ್ಲಾ ವೈರಿಗಳು ಏನಾಗ್ತಿದ್ರು ಅಂದ್ರೆ ಅವರೇ ಚದರಿ ಹೋಗ್ತಿದ್ರು. ಹಲ್ಲೆಲೂಯಾ. ಅನೇಕ ವಿಷಯಗಳು ನಾವು ಬೈಬಲಲ್ಲಿ ನೋಡ್ಬೋದು. ಅನೇಕ ವೈರಿಗಳು ಇಸ್ರಾಯೇಲ್ ದೇಶದ ಮೇಲೆ ಈಗಲೂ ಕೂಡ ಯುದ್ಧ ಮಾಡಿ 1ನೇ ಮಹಾಯುದ್ಧದ ಕಾಲದಲ್ಲಿ 2ನೇ ಮಹಾಯುದ್ಧದ ಕಾಲದಲ್ಲಿ ಕೂಡ ಇಸ್ರಾಯೇಲ್ ದೇಶನ ನಾಶ ಮಾಡ್ಬೇಕೆಂದ ಹೇಳಿ 6 ದೇಶಗಳು ಕೂಡ ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. 6 ದೇಶದ ಜನರ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 6 ಕೋಟಿ ಇರುತ್ತೆ. ಆದ್ರೆ ಇಸ್ರಾಯೇಲ್ ಜನರ ಸಂಖ್ಯೆ ನೋಡಿದ್ರೆ 1 ಕೋಟಿನೂ ಇರಲ್ಲ ಅವರು. ಹಲ್ಲೆಲೂಯಾ. 6 ಕೋಟಿ ಜನ ಇಲ್ಲಿ, 1 ಕೋಟಿ ಜನ ಇಲ್ಲ. ಹಲ್ಲೆಲೂಯಾ. ಇದನ್ನ ನೋಡಿದ್ರೆ ಪಕ್ಕ 1 ಕೋಟಿ ಜನ ಈಗ ಸೋತ ಬಿಡ್ತಾರೆ, 6 ಕೋಟಿ ಜನನೇ ಗೆಲ್ತಾರೆ ಅಂತಾನೆ ಇಡೀ ಪ್ರಪಂಚನೇ ಅನ್ಕೊಂಡ್ಬಿಟ್ಟಿತ್ತು. ಆದ್ರೆ ದೇವರು ಇಸ್ರಾಯೇಲ್ ದೇಶದ ಪರವಾಗಿದ್ದಾನೆ. ಅದನ್ನ ಮರ್ತ ಆಗ್ಬಿಡ್ತಾರೆ ಎಲ್ಲ ಜನ. ಆದ್ರೆ ಎಲ್ಲಾ 6 ದೇಶಗಳಿಗೂ ಕೂಡ ಅವರು ಇಸ್ರಾಯೇಲ್ ದೇಶದ ಜನರೇ ಯುದ್ಧ ಮಾಡಿ 6 ದೇಶಗಳನ್ನು ಕೂಡ ಓಡಿಸ್ಕೊಡ್ತಾರೆ. ಹಲ್ಲೆಲೂಯಾ. 6 ಕೋಟಿ ಜನರು 1 ಕೋಟಿ ಜನಕ್ಕೆ ಭಯ ಪಡ್ಕೊಂಡು ಹೋಗುವಂತ ದೊಡ್ಡ ಅದ್ಭುತವನ್ನ ದೇವರು 2ನೇ ಮಹಾಯುದ್ಧದ ಕಾಲದಲ್ಲಿ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ಯುದ್ಧವನ್ನ ಜಯಿಸಿದ ನಂತರನೇ ಈ ಲೋಕದಲ್ಲಿ ಇಸ್ರಾಯೇಲ್ ಅನ್ನೋದು ಒಂದು ದೇಶವಾಗಿ ಅದು ಮತ್ತೆ ಉಟ್ಕೊಳ್ಳುತ್ತೆ. ಹಲ್ಲೆಲೂಯಾ. ಆದ್ರೆ ಅದಕ್ಕಿಂತ ಮುಂಚೆಯೂ ಕೂಡ ಇಸ್ರಾಯೇಲ್ ದೇಶ ಅದೇ ಸ್ಥಳದಲ್ಲಿ ಇತ್ತು. ಹಲ್ಲೆಲೂಯಾ. ಆದ್ರೆ ಈಗಲೂ ಕೂಡ ಲೋಕದಲ್ಲಿ ಅನೇಕ ತಾರು ಮಾರುಗಳನ್ನ ಮಾಡ್ಬಿಟ್ಟಿದ್ದಾರೆ. ಅದು ಒಂದು ಕಾಲದಲ್ಲಿ ಮುಸ್ಲಿಮ್ಸ್ ಅವರು ಕೂಡ ಆ ದೇಶದಲ್ಲಿ ಯುದ್ಧ ಮಾಡಿ ಮುಸ್ಲಿಮ್ಸ್ ಅವರು ಕೂಡ ವಶಪಡಿಸ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದು ಅದಕ್ಕಿಂತ ಮುಂಚಿನ ಕಾಲದಲ್ಲಿ ನೋಡಿದ್ರೆ ದೇವರು ಅಬ್ರಾಹ್ಮಿಗೆ ಕೊಟ್ಟಿದ್ದ ಅವನ ಮಕ್ಕಳು ಎಲ್ಲಾರು ಯಾರಂದ್ರೆ ಅವರು ಇಸ್ರಾಯೇಲ್ ಜನರು. ಮುಂದೆ ಆ ದೇವರು ಕೂಡ ಇಸ್ರಾಯೇಲ್ ದೇಶವನ್ನ ಇಸ್ರಾಯೇಲ್ ಜನರಿಗೇನೆ ಕೊಟ್ಟಿದ್ದ. ಆದ್ರೆ ಮಧ್ಯದಲ್ಲಿ ಅದು ಮುಸ್ಲಿಮ್ಸ್ ಅವರ ಕೈವಶವಾಗಿತ್ತು. ಮತ್ತೆ ಅವ್ರು ಯುದ್ಧ ಮಾಡಿ ಏನ್ ಮಾಡಿದ್ರು, ಮತ್ತೆ ಅವರು ತಮ್ಮ ದೇಶವನ್ನ ಅವರು ಗೆದ್ಕೊಂಡ್ರು. ಇದರಿಂದ ಈಗ ಇಸ್ರಾಯೇಲ್ ದೇಶ ಒಂದು ದೇಶವಾಗಿ ಪ್ರಪಂಚದಲ್ಲಿ 1947 ಇಸ್ವಿಯಲ್ಲಿ ಅದು ಕೂಡ ಒಂದು ಸ್ವತಂತ್ರ ದೇಶವಾಗಿ ಘೋಷಿಸಲ್ಪಡ್ತು. ಹಲ್ಲೆಲೂಯಾ. ಆ ಘೋಷಣೆ ಮಾಡಿದ ದಿನಾನೇ 6 ಮುಸ್ಲಿಂ ದೇಶಗಳು ಯುದ್ಧಕ್ಕೆ ರೆಡಿ. ಈ ಮುಸ್ಲಿಂ ದೇಶ ಮಧ್ಯದಲ್ಲಿ ಈ ಇಸ್ರಾಯೇಲ್ ದೇಶ ಅನ್ನೋ ದೇಶನೇ ಉಳಿಬಾರ್ದು ಅಂತ ಹೇಳಿ ಅವ್ರು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದು ಇನ್ನೇನು ಇಸ್ರಾಯೇಲ್ ದೇಶನೇ ಇವತ್ತೇ ನಾಶ ಮಾಡ್ಬಿಡ್ತೀವಿ ಅವ್ನ ಕಡೆ ಬರ್ತಾರೆ. ಆದ್ರೆ ಅವರೇ ನಾಶವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಅಂತ ಅದ್ಭುತವನ್ನ ದೇವರಲ್ಲಿ ಮಾಡಿದ್ನು. ಹಲ್ಲೆಲೂಯಾ. ಅದೇ ರೀತಿ ದೇವ ಜನರಿಗೂ ಕೂಡ ಅನೇಕ ಹೋರಾಟಗಳು ಇದ್ದೇ ಇರ್ತವೆ ನಮ್ಗೆ. ಹಲ್ಲೆಲೂಯಾ. ಎಲ್ಲಾ ಹೋರಾಟಗಳಲ್ಲಿ ಲೋಕಲ್ ಜನರು ಎಲ್ಲ ಅನ್ಕೊಂತಾರೆ, ಇವ್ರ ಕತೆ ಇನ್ನೇನು ಇಲ್ಲಿಗೆ ಮುಗೀತು ಎಂಬುದಾಗಿ. ಹಲ್ಲೆಲೂಯಾ. ನಾವು ಒಂದು ಹಾಡು ಕೂಡ ಆಡ್ದೆ,